ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ್ತೀರಾ? ಚೆನ್ನಾಗಿರಬೇಕು ಅಂತಲೇ ಬಯಸ್ತೀನಿ. ಮತ್ತೆ ಯಾಕಪ್ಪ ವಿಡಿಯೋ ಮಾಡ್ತಿದ್ದಾಳೆ ಅಂದ್ಕೊಂಡ್ರಾ? ಮತ್ತೆ ಒಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ಬಿಡ್ತು. ಬುದ್ಧಿವಂತರಿಗಲ್ಲಪ್ಪ ಈ ವಿಡಿಯೋ, ಬುದ್ಧಿವಂತರಿಗಲ್ಲ. ದೇವರು ಎಲ್ಲದರಲ್ಲೂ ಚೆನ್ನಾಗಿಟ್ಟಿರೋರಿಗೆ ಈ ವಿಡಿಯೋ ಅಲ್ವೇ ಅಲ್ಲ. ಒಂದು ಸ್ವಲ್ಪ ನನ್ನ ಥರನೇ ಕಷ್ಟ ಸುಖದಲ್ಲಿ ಬಿದ್ದು ನೊಂದು ಬೆಂದು ದೇವರೇ ಯಾಕಪ್ಪ ನಮಗೆ ಹೀಗೆ ಮಾಡ್ತಿದೀಯಾ ಅಂತ ಅನ್ಕೋತೀವಲ್ಲ, ಅವ್ರಿಗೆ ಮಾತ್ರ ಈ ವಿಡಿಯೋ. ಚೆನ್ನಾಗಿರೋರು ನೋಡಬೇಡಿ ಆಯಿತಾ. ನನಗೆಲ್ಲ ಚೆನ್ನಾಗಿದೆ ನಾನೇನು ಅನ್ನೋರೇ ಖಂಡಿತ ನಿಮಗಲ್ಲ ಈ ವಿಡಿಯೋ ಆಯಿತಾ. ನಗ್ತಿದ್ದಾಳೆ ಅಂದ್ಕೊಂಡ್ರಾ? ಏನಿಲ್ಲ, ಒಂದು ನೆನಪಾಯ್ತು. ಜೀವನದಲ್ಲಿ ಅದು ವಸ್ತು ಇರ್ಬೋದು, ಮನುಷ್ಯ ಇರ್ಬೋದು, ಅಥವಾ ಏನೋ ಒಂದು ವ್ಯಾಲ್ಯೂ ಇರೋ ಕಡೆ ಹೋಗಿ ನಿಂತ್ಕೊಳ್ಳಿ. ಅದಕ್ಕೆ ವ್ಯಾಲ್ಯೂ ಇದೆ ಅಂದರೆ ಅದನ್ನು ಫಸ್ಟು ಪರೀಕ್ಷೆ ಮಾಡ್ಕೊಳ್ಳಿ. ಆ ವಸ್ತುಗೆ ಆಗಲಿ ಆ ಮನುಷ್ಯನಿಗೆ ಆಗಲಿ ಘನತೆ ಗೌರವ ಅನ್ನೋದಿದೆಯಾ, ಆ ವಸ್ತುಗೆ ಬೆಲೆ ಇದೆಯಾ ಅಂದರೆ ಮಾತ್ರ ಅದ್ರ ಪಕ್ಕ ಹೋಗಿ ನಿಂತ್ಕೊಳ್ಳಿ. ಕೆಲವ್ರು ಇರ್ತಾರೆ, ಹೇಳ್ತಾರೆ ಹಂಗೆಲ್ಲ ಮಾತಾಡಬಾರ್ದು, ಯಾವ ವಸ್ತುಗೂ ಬೆಲೆ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲದಕ್ಕೂ ಬೆಲೆ ಇದೆ. ಖಂಡಿತ ನಮಗೆ ದೇವರು ಅಷ್ಟು ಆಯುಷ್ ಕೊಟ್ಟಿಲ್ಲ ಅದಕ್ಕೆ ಬೆಲೆ ಬೇರೆ ತನಕ ಕಾಯ್ಕೊಂಡು ಕೂತ್ಕೊಂಡು ಹೋಗೋದ್ರ ಪಕ್ಕ ನಿಂತ್ಕೊಳ್ಳೋಕ್ಕೆ. ಈಗ ಆಲ್ರೆಡಿ ಯಾವುದಕ್ಕೆ ಬೆಲೆ ಇದೆಯೋ, ಯಾವುದಕ್ಕೆ ಘನತೆ ಗೌರವ ಅನ್ನೋದಿರುತ್ತೋ, ಮನುಷ್ಯನಿಗೆ ಆಗಲಿ ಅಥವಾ ವಸ್ತುಗೆ ಆಗಲಿ, ಅದ್ರ ಜೊತೆ ಇರೋದನ್ನು ಕಲೀರಿ ಆಯಿತಾ. ಯಾವಾಗಲೂ ಮುಂದಕ್ಕೆ ಬರುತ್ತೆ, ಯಾವಾಗಲೂ ವ್ಯಾಲ್ಯೂ ಬರುತ್ತೆ ಅನ್ನೋಷ್ಟೊತ್ತಿಗೆ ಲೈಫ್ ತುಂಬ ಚಿಕ್ಕದು. ಆ ಚಿಕ್ಕ ಲೈಫಲ್ಲಿ ನಾವು ರಿಸ್ಕ್ ತಗೊಂಡು ನಾಳೆ ಯಾವಾಗಲೂ ವ್ಯಾಲ್ಯೂ ಬರುತ್ತೆ, ಆವಾಗ ಹೋಗಿ ನಾವು ನಮಗೂ ಕಾಲ ಬರುತ್ತೆ. ಅದು ಕಾಲ ಬರೋ ಅಷ್ಟೊತ್ತಿಗೆ ನಮಗೆ ವಯಸ್ಸು ಆಗ್ಬಿಟ್ಟಿರುತ್ತೆ, ನಮಗೆ ಸಾಕಪ್ಪ ಸಾಕು ಅನಿಸ್ಬಿಟ್ಟಿರುತ್ತೆ. ಹಾಗಾಗಿ ವಸ್ತು ಆಗಲಿ ಮನುಷ್ಯ ಆಗಲಿ ಘನತೆ ಇರೋ ಕಡೆ ಹೋಗಿ ನಿಂತ್ಕೊಳ್ಳಿ, ಮರ್ಯಾದೆ ಇರೋ ಕಡೆ ಹೋಗಿ ನಿಂತ್ಕೊಳ್ಳಿ. ನಾನು ಇನ್ನೂ ಒಂದು ಹೆಜ್ಜೆ ಕ್ಲಾರಿಟಿ ಹೇಳ್ಬಿಡ್ತೀನಪ್ಪ. ತುಂಬ ಜನ ಇರ್ತಾರೆ ಕೊಂಕು ಮಾತಾಡೋರು. ಹೆಣ್ಮಕ್ಳು, ಪರ್ಟಿಕ್ಯುಲರಾಗಿ ಹೆಣ್ಮಕ್ಳು, ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಳುವಾಗ ತುಂಬ ಹುಷಾರಾಗಿ, ಆ ಮನೆತನ ಎಂಥದ್ದು, ನೀವು ಮದುವೆ ಮಾಡ್ಕೊಳ್ತಾ ಇರೋ ಹುಡುಗ ಅವನ ಬಗ್ಗೆ ವರ್ಣನೆಯಿಂದ ಹೇಳ್ತಾರೆ ಕೆಲವರು. ತಲೆ ಹಿಡಕರು ತುಂಬ ವರ್ಣನೆ ಮಾಡಿ ಹೇಳ್ತಾರೆ. ಅವನು ಆ ಥರ ಬದುಕ್ತಾ ಇದ್ದಾನೆ, ಇವನು ಈ ಥರ ಬದುಕ್ತಾ ಇದ್ದಾನೆ, ಅವನು ಧರ್ಮಿಷ್ಠ, ಅವನು ನ್ಯಾಯಷ್ಠ, ಅವನು ಪಾಪಿಷ್ಟ ಅಂತ ಹೇಳಲ್ಲ. ಅದೊಂದೇ ನಮಗೆ ಬರೋ ಎಫೆಕ್ಟ್. ತುಂಬ ಚೆನ್ನಾಗಿರೋ ಮನೆತನ ಹಾಗೆ ಹಿಂಗೆ ಅಂತ ತಲೆ ಹಿಡಕರು ಹೇಳ್ತಾರೆ. ಅದನ್ನೆಲ್ಲ ನಂಬೇಡಿ. ನಿಜವಾಗ್ಲೂ ನಿಮ್ಮ ಮನೆಯವರು ನೀವುಗಳು ಆಯಿತಾ. ನಂತರ ನಿಸ್ಸಹಾಯಕವಾಗಿ ಒಂಟಿಯಾಗಿ ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥರಾಗಿರ್ತೀವಲ್ಲ, ಆ ಥರ ಹೆಣ್ಮಕ್ಳು ದಯವಿಟ್ಟು ಎಲ್ಲ ಪರಿಶೀಲನೆ ಮಾಡಿ, ಇವನ ಘನತೆ ಇದೆಯಾ, ಇವನ ಗೌರವ ಇದೆಯಾ, ಇವನ ಜೊತೆ ಹೋದರೆ ನನ್ನ ಮಾನ ಮರ್ಯಾದೆ ಉಳಿಯುತ್ತಾ. ದುಡ್ಡು ಕಾಸು ಶ್ರೀಮಂತಿಕೆ ಕೊಡ್ತಾನೆ, ನಿಮ್ಮನ್ನು ಚೆನ್ನಾಗಿ ಬಳಸ್ತಾನೆ ಅಂತ ಹೇಳೋದಿಲ್ಲ ನಾನು. ಅವನಿಗೆ ಫಸ್ಟು ಘನತೆ ಗೌರವ ಇದೆಯಾ ಅದನ್ನು ನೋಡಿಕೊಂಡು ಮುಂದೆ ಹೆಜ್ಜೆ ಇಡಿ. ನನಗೆ ಮೋಸ ಆಗಿಬಿಟ್ಟಿದೆ ರೀ, ನಿಮಗೆ ಮೋಸ ಆಗೋದು ಬೇಡ ರೀ. ನಂಗೆ ಮೋಸ ಆಗಿದೆ, ನನಗೇನು ನಾಚಿಕೆ ಇಲ್ಲಪ್ಪ. ನಾನು ಮೋಸ ಹೋಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆನೇ ಇಲ್ಲ. ನಾನು ದಡ್ಡಿನೇ, ನಾನು ಮೋಸ ಹೋಗಿದ್ದೀನಿ. ನೀವು ಮೋಸ ಹೋಗಬೇಡಿ ಆಯಿತಾ. ನೀವು ಚೆನ್ನಾಗಿರಬೇಕು ಅಂತಲೇ ನನ್ನ ಆಸೆ. ಇದೊಂದು ನೆನಪಾಯ್ತು. ಇವಾಗ ಕೂತ್ಕೊಂಡೇನೋ ಡಿಸ್ಕಷನಲ್ಲಿದ್ವಿ, ಆವಾಗ ಒಂದು ಬಂತು, ಅಯ್ಯೋ ಇದ್ದಿದ್ದು ಮಾನ ಮರ್ಯಾದೆ ಕೂಡ ಹೊಟ್ಟೋಯ್ತಲ್ಲ ಅಂತ. ಆವಾಗ ಅನ್ನಿಸ್ತು, ನಾನು ಹೋಗಿದ್ದೆಂಥ ಕಡೆ, ಮದುವೆ ಆಗಿದ್ದೆಂಥ ಕಡೆ, ಆಯ್ಕೆ ಮಾಡ್ಕೊಂಡಿದ್ದೆಂಥ ಜೀವನ. ಯಾರನ್ನ ಆಯ್ಕೆ ಮಾಡ್ಕೋತೀವಿ ಅದ್ರ ಮೇಲೆ ನಮ್ಮ ಘನತೆ ಗೌರವ ನಿಂತಿರುತ್ತೆ. ಇಲ್ಲ ಅಂದರೆ ನೀವು ಹುಟ್ಟಿದಾಗ್ಲಿಂದ ನಿಮಗೆ ಇರೋ ಮಾನ ಮರ್ಯಾದೆ ಕೂಡ ಒಂದೇ ಒಂದು ಸೆಕೆಂಡಿಗೆ ತೆಗೆದುಬಿಡ್ತಾರೆ ಜನ. ಒಂದೇ ಒಂದು ಸೆಕೆಂಡ್ ಆಯಿತಾ. ಇದು ನನ್ನ ಥರ ನಿಸ್ಸಹಾಯಕ ಅನಾಥ ಹೆಣ್ಣು ಮಕ್ಕಳಿಗೆ, ಅಪ್ಪ ಅಮ್ಮ ಇಲ್ಲದೆ ಇರುವಂಥ ಹೆಣ್ಮಕ್ಳಿಗೆ ಆಯಿತಾ. ಬುದ್ಧಿವಾದ ಅಂತ ಹೇಳ್ಕೊಳ್ಳಿ, ಇಲ್ಲ ನಿಮ್ಮ ಅಕ್ಕ ಯಾರೋ ಒಬ್ಬಳು ತಲೆ ಕೆಟ್ಟವಳು ಸುಮ್ಮನೆ ವಿಡಿಯೋ ಮಾಡಿ ಹಾಕಿದ್ಲು ಅಂತಾದರೂ ಅಂದ್ಕೊಳ್ಳಿ. ಒಟ್ಟಿನಲ್ಲಿ ಘನತೆ ಇರೋ ಕಡೆ ನೀವು ಹೋಗಿ. ಘನತೆ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ದೆ ಆಯ್ಕೆ ಮಾಡ್ಕೊಂಡ್ರೋ
ನೀವು ಸಕಲಗಳು ಕಳ್ಕೊಂಬಿಟ್ಟಂಗೆ ಏನಿದ್ರು ಏನು ವ್ಯಾಲ್ಯೂ ಇಲ್ಲ. ಸಮಾಜದಲ್ಲಿ ಹೇಳ್ತಾರೆ ಯಾರಿರಲಿ ಇಲ್ಲದೆ ಹೋಗಲಿ ನಾವು ಘನತೆ ಕರೆಕ್ಟ್ ಬದುಕ್ತೀವಿ, ಇಲ್ಲ ಅಂತ ಹೇಳಿಲ್ಲ. ಹೋರಾಟದ ಮನೋಭಾವ, ಶಕ್ತಿ, ಬಲ ಎಲ್ಲಿ ತನಕ ಇರುತ್ತೆ ಅಂದರೆ ರಕ್ತದಲ್ಲಿ ಏನಂತಾರೆ ಹುಮ್ಮಸ್ಸು ಮತ್ತು ಇದಿದ್ದಾಗ ಮಾತ್ರ ಹೋರಾಟಕ್ಕೆ ಆಗೋದು ರೀ. ದುಡ್ಡು ಕಾಸು ಹಿಂದೆಗಡೆ ದುಡ್ಡು ಕಾಸಿಂದು ಬೆಂಬಲ ಇರಬೇಕು. ಆವಾಗ ಈ ಎರಡೂ ಇಲ್ಲ, ಏನೋ ರಕ್ತದಲ್ಲಿ ಹುಮ್ಮಸ್ಸು ಎಲ್ಲ ಕಡಿಮೆ ಆಗೋಯ್ತು, ದುಡ್ಡು ಕಾಸು ಇಲ್ಲ ಅಂತಂದರೆ ಯಾವ ಹೋರಾಟನೂ ಕೆಲಸಕ್ಕೆ ಬರೋದಿಲ್ಲ, ಯಾವ ಹೋರಾಟಕ್ಕೆ ಹೋಗೋಕ್ಕಾಗೋದೂ ಇಲ್ಲ. ಸರಿ ಅನ್ಸೋರಿಗೆ ಮಾತ್ರ ಈ ವಿಡಿಯೋ ಪದೇ ಪದೇ ಹೇಳ್ತಾ ಇದ್ದೀನಪ್ಪ. ಸರಿ ನನ್ನ ಮಾತಿಗೆ ಅದೇನಂತಾರೆ ಹೊಂದಾಣಿಕೆ ಆಗೋವಂಥ ಜನಕ್ಕೆ ಮಾತ್ರ, ತುಂಬ ಅತಿ ಬುದ್ಧಿವಂತರಿಗೆ, ತುಂಬ ಸುಖವಾಗಿ ದೇವರಿಟ್ಟಿರ್ತಾನಲ್ಲ ಅವರಿಗೆ, ಮತ್ತು ನಾನು ಏನು ಬೇಕಾದರೂ ಹೋರಾಡಬಲ್ಲೆ ಅಂತ ರಕ್ತಬಲ ಇರೋರಿಗೆ ಹೇಳ್ತಾ ಇಲ್ಲಪ್ಪ. ನಾನು ಒಂದು ಸ್ವಲ್ಪ ದಾರಿ ತೋರಿಸ್ತಾ ಇದ್ದೀನಿ. ಮಕ್ಕಳು ಯಾರೋ ಒಬ್ಬರು ಒಳ್ಳೆ ಮಕ್ಕಳಿರ್ತಾರೆ, ಬುದ್ಧಿವಾದ ಕೇಳೋ ಅಂಥ ಮಕ್ಕಳು, ಆ ಥರ ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಿದ್ದೀನಪ್ಪ ನಾನು. ಆಯಿತಾ? ಘನತೆ ಗೌರವ ಕಳ್ಕೊಬೇಡಿ ನಿಮ್ಮದು. ಆಯಿತಾ? ಆಲ್ ದ ಬೆಸ್ಟ್.